ಡಿಯರ್ ಸ್ಟೂಡೆಂಟ್ಸ್, ಮೊದಲನೇ ವಿಡಿಯೋದಲ್ಲಿ ಯಾಕೆ ಓದಬೇಕು, ಈ ಒಂದು ತಿಂಗಳು ನಿಮಗೆ SSLC ಎಕ್ಸಾಮ್ ಇದೆ, ಒಂದು ತಿಂಗಳಲ್ಲಿ ಪಟ್ಟಾಗಿ ಕೂತು ಯಾಕೆ ಓದಬೇಕು, ಮತ್ತೆ ಆ ಓದುವಂತ ಮನಸ್ಥಿತಿಯನ್ನು ಗಳಿಸಿಕೊಳ್ಳುವುದು ಹೇಗೆ, ಮೂಡಿಸಿಕೊಳ್ಳುವುದು ಹೇಗೆ ಅಂತ ನೋಡಿದ್ವಿ ಮೊದಲನೇ ವಿಡಿಯೋದಲ್ಲಿ. ಆ ವಿಡಿಯೋ ನೋಡಿ ನಿಮಗೆ ನಿಜಕ್ಕೂ ಹೌದು ಈ ಒಂದು ತಿಂಗಳು ಸಾಲಿಡ್ ಆಗಿ ಕೂತ್ಕೊಂಡು ಓದ್ತೀನಿ ಅನ್ನೋ ಮನಸ್ಥಿತಿ ಬಂದಿದ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಆ ಒಂದು ತಿಂಗಳು ಹೇಗೆ ಓದುವುದು, ಟೈಮ್ ಟೇಬಲ್ ಹಾಕೊಳ್ಳೋದು ಹೇಗೆ, ರಿವಿಷನ್ ಮಾಡೋದು ಹೇಗೆ, ಕಡೆಗೆ ಎಲ್ಲ ಓದಿ ಮುಗಿದ ಮೇಲೆ ಮಾಡೆಲ್ ಪೇಪರ್ಸು ಮತ್ತೊಂದು ಹೇಗೆ ಮಾಡಬೇಕು, ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಇಲ್ಲಿ ನಿಮ್ಮಲ್ಲಿ ಕೆಲವು ಸ್ಟೂಡೆಂಟ್ಸು ಆಲ್ರೆಡಿ ಕಂಪ್ಲೀಟ್ ಸಿಲೆಬಸ್ ಮುಗಿಸಿರ್ಬೋದು, ಮೊದಲಿಂದ ಓದ್ಕೊಂಡ್ಬಂದು ಅಂತ ಸ್ಟೂಡೆಂಟ್ಸ್ ಏನ್ ಮಾಡಬೇಕು, ಮತ್ತೆ ಇನ್ ಕೆಲವು ಸ್ಟೂಡೆಂಟ್ಸ್ ಒಂದು 50% ಸಿಲೆಬಸ್ ಅಲ್ಲಿ ಪಕ್ಕಾ ಇರ್ಬೋದು, ಅಂತ ಸ್ಟೂಡೆಂಟ್ಸ್ ಯಾವ ತರ ಮಾಡಬೇಕು, ಮತ್ತೆ ಇನ್ ಕೆಲವು ಸ್ಟೂಡೆಂಟ್ಸ್ ಒಂದು 20% ಸಿಲೆಬಸ್ ಮಾತ್ರ ಮುಗಿಸಿರ್ಬೋದು, ಅಥವಾ ಯಾವ ಪಾಠದಲ್ಲೂ ಸರಿಯಾಗಿ ಇನ್ನೂ ಮೈಂಡ್ ಅಲ್ಲಿ ಕೂತಿಲ್ಲದೆ ಇರ್ಬೋದು, ಅಂತ ಸ್ಟೂಡೆಂಟ್ಸ್ ಏನ್ ಮಾಡಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಈಗ ನಾವು ಟೈಮ್ ಟೇಬಲ್ ಹೇಗೆ, ರಿವಿಷನ್ ಹೇಗೆ, ಮತ್ತೆ ಮೈಂಡ್ ಸೆಟ್ ಹೇಗಿರಬೇಕು, ಮತ್ತೆ ಬೇರೆ ಬೇರೆ ಆಕ್ಟಿವಿಟೀಸ್ ಏನೇನು ಮಾಡಬೇಕು ಈ ಟೈಮಲ್ಲಿ ಅನ್ನೋದನ್ನ ನೋಡೋಣ. ಇದು ನಿಮ್ಮ ಓದುವ ವೇಳಾಪಟ್ಟಿ, ರೀಡಿಂಗ್ ಟೈಮ್ ಟೇಬಲ್. ಇಲ್ಲಿ 6 ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಟೈಮು ಮತ್ತೆ ಯಾವ ವೇಳೆ ಅಂತ ಹಾಕಿದೆ ನೋಡಿ. ವಿಜ್ಞಾನ ಬೆಳಗ್ಗೆ 5:30 7 ಗಂಟೆ, ಮತ್ತೆ 7:30 9 ಗಂಟೆ, ಒಟ್ಟು 3 ಗಂಟೆ. ಇಂಗ್ಲಿಷು 10 11:30, ಒಟ್ಟು 1:30 ಗಂಟೆ. ಗಣಿತ 11:45 1:15, ಮತ್ತೆ 1:15 3:15, ಒಟ್ಟು 3 ಗಂಟೆ. ಹಿಂದಿ ಅಥವಾ ಹಿಂದಿ ಬದಲು ಬೇರೆ ಯಾವ್ದಾದ್ರು ನೀವು ಸಬ್ಜೆಕ್ಟ್ ತಗೊಂಡಿದ್ರೆ ಅದಕ್ಕೆ 3:15 5:15. ಮತ್ತೆ ಸಮಾಜ ವಿಜ್ಞಾನ ಅಥವಾ ಸಮಾಜ ಪರಿಚಯ 5:15 6:15, ಆಮೇಲೆ 7:15 8:15, ಒಟ್ಟು 3 ಗಂಟೆ. ಆಮೇಲೆ ಕಡೆಯಲ್ಲಿ ಕನ್ನಡ 9:15 10:15, ಒಟ್ಟು 1:15. ಸೊ ಒಟ್ಟು 6 ಸಬ್ಜೆಕ್ಟ್ ಅಲ್ಲಿ ವಿಜ್ಞಾನ, ಗಣಿತ ಮತ್ತು ಸಮಾಜಕ್ಕೆ 3 ಗಂಟೆ, ಇಂಗ್ಲಿಷು, ಹಿಂದಿ ಮತ್ತೆ ಕನ್ನಡಕ್ಕೆ 1:30 ಗಂಟೆ, ಒಟ್ಟು 13:30 ಗಂಟೆ ನೀವು ಓದ್ಬೇಕಾಗಿದೆ. ಇಲ್ಲಿ ನಿಮಗೆ ಅಕಸ್ಮಾತ್ ಇಂಗ್ಲಿಷ್ ಸ್ವಲ್ಪ ಕಷ್ಟ ಇದೆ, ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕು ಅಂತ ಅನ್ಸಿದ್ರೆ ನಿಮಗೆ, ಆಗ ನೀವೇನ್ ಮಾಡ್ಬೋದು ಅಂದ್ರೆ, ಸಪೋಸ್ ಇಂಗ್ಲಿಷ್ ಸ್ವಲ್ಪ ಕಷ್ಟ, ಸಮಾಜ ಸುಲಭ, ಆಗ ಸಮಾಜದಿಂದ 1 hour ತೆಗೆದು ಇಂಗ್ಲಿಷ್ಗೆ ಹಾಕೊಳ್ಳಿ. ಅಥವಾ ನಿಮ್ಗೆ ಯಾವ್ದು ವಿಜ್ಞಾನದಲ್ಲಿ ಬಹುಶಃ ನೀವು ಒಂದು 50%, ಒಂದು 5-6 ಚಾಪ್ಟರ್ ಚೆನ್ನಾಗಿ ಓದ್ಬಿಟ್ಟಿದ್ದೀರಾ, ಅದೇ ಗಣಿತದಲ್ಲಿ ಇನ್ನೂ ಓದಿಲ್ಲ, ಅಥವಾ ಸಮಾಜದಲ್ಲಿ ಜಾಸ್ತಿ ಓದಿಲ್ಲ, ಇನ್ನೂ ತುಂಬಾ ಇದೆ ಓದೋದು ಅಂತಿದ್ರೆ, ಆಗ ಬೇಕಿದ್ರೆ ವಿಜ್ಞಾನದಲ್ಲಿ ಆಲ್ರೆಡಿ 7 ಚಾಪ್ಟರ್ ಓದಿದ್ರೆ ನೀವು, ಆಗ ವಿಜ್ಞಾನದಿಂದ 1 ಗಂಟೆ ತೆಗೆದು ಬೇಕಿದ್ರೆ ಸಮಾಜಕ್ಕೆ ಹಾಕೊಳ್ಳಿ. ಈ ತರ ಇದ್ರೊಳಗಡೆ ಸ್ವಲ್ಪ ರಿಅರೇಂಜ್ ನೀವು ಮಾಡ್ಕೋಬಹುದು. ಒಟ್ಟಾರೆ 13:30 ಗಂಟೆ ಫಿಕ್ಸ್ ಆಗಿದೆ. ಕನಿಷ್ಠ 13:30 ಗಂಟೆ ಓದ್ಲೇಬೇಕು. ಸಾಧ್ಯ ಇದ್ರೆ ಮೆಂಟಲಿ ಮತ್ತೆ ಫಿಸಿಕಲಿ, ದೈಹಿಕವಾಗಿ ಮಾನಸಿಕವಾಗಿ ನಿಮ್ಗೆ ಎರಡೂ ಸಾಧ್ಯ ಇದ್ರೆ, ಬೇಕು ಅಂತ ಅನ್ಸಿದ್ರೆ 13:30 ಗಂಟೆ ಜಾಸ್ತಿನೂ ಓದ್ಬೋದು. ಆದ್ರೆ 13:30 ಗಂಟೆ ಓದ್ದಾಗ ಏನಾಗುತ್ತೆ ಅಂದ್ರೆ, ನಿಮ್ಗೆ ಪಕ್ಕಾ ನಿಮ್ಗೆ ಸಿಲೆಬಸ್ ಕವರ್ ಮಾಡ್ಲಿಕ್ಕೆ ಈ 22-23 ದಿನಗಳಲ್ಲಿ, 1 ತಿಂಗಳಲ್ಲ, ಕೇವಲ 22 ದಿನಗಳಲ್ಲಿ ಸಿಲೆಬಸ್ ಕವರ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಈ ಟೈಮ್ ನಲ್ಲಿ ಓದುವುದು ಹೇಗೆ, ನೀವು ವಿಜ್ಞಾನ ತಗೊಳ್ಳಿ, 5:30 7 7:30 9, ಒಟ್ಟು 3 ಗಂಟೆ. ವಿಜ್ಞಾನದಲ್ಲಿ ಒಂದು ಪಾಠ ಶುರು ಮಾಡ್ತೀರಾ. ನೀವು ಮೊದಲನೇ ಪಾಠದಿಂದನೇ, ಸಪೋಸ್ ನೀವು ಯಾರು ಇನ್ನೂ ಏನು ಸರಿಯಾಗಿ ಓದಿಲ್ಲ ಅನ್ಕೊಳ್ಳಿ, ಕೆಲವರು ಅರ್ಧಂಬರ್ಧ ಓದಿದ್ದೀರಾ, ಮೊದಲಿಂದನೇ ಫುಲ್ ಓದ್ಬೇಕು ಅಂತ ಅನ್ಕೊಳ್ತೀರಾ. ಅಂತ ಟೈಮಲ್ಲಿ ನೀವು ಮೊದಲನೇ ಪಾಠದಿಂದ ಶುರು ಮಾಡ್ಬೇಕು ಅಂತಾನು ಏನಿಲ್ಲ. ನಿಮ್ಗಿರೋ ಪಾಠಗಳಲ್ಲಿ ಸಪೋಸ್ ವಿಜ್ಞಾನ ಅಂತ ತಗೊಂಡಾಗ ಅದ್ರಲ್ಲಿ ಯಾವ ಪಾಠ ಸುಲಭ ಇದೆಯೋ ಅಲ್ಲಿಂದ ಶುರು, ನಿಮ್ಗೆ ಯಾವ್ದು ಸುಲಭ ಅನ್ಸುತ್ತೋ ಹಾಗೇನಾಗುತ್ತೆ, ನಿಮ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ 5:30 ಒಟ್ಟು 3 ಗಂಟೆ ಟೈಮಲ್ಲಿ ಏನ್ ಮಾಡ್ತೀರಾ, ಒಂದು ಚಾಪ್ಟರ್ ಶುರು ಮಾಡ್ತೀರಾ. ಆ ಚಾಪ್ಟರ್ ಶುರು ಮಾಡಿದಾಗ ನೀವು ನೋಟ್ಸ್ ಅಲ್ಲಾದ್ರೂ ಶುರು ಮಾಡಿ, ಯಾವ್ದು ನಿಮ್ಗೆ ಅನುಕೂಲ ಅನ್ಸುತ್ತೋ. ನೋಟ್ಸ್ ತುಂಬಾ ಚೆನ್ನಾಗಿದ್ರೆ ನೋಟ್ಸ್ ಅಲ್ಲಿ ಓದಿ, ಇಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ಓದಿ. ಇಡೀ ಚಾಪ್ಟರ್ ನ ನೀಟಾಗಿ ಓದ್ಕೊಂತ ಹೋಗಿ, ಟಾಪಿಕ್ ಬೈ ಟಾಪಿಕ್ ಓದಿ ಅರ್ಥ ಮಾಡ್ಕೋಬೇಕು. ಬೈ ಹಾರ್ಟ್ ಮಾಡಿದ್ರೆ ಪ್ರಯೋಜನ ಇಲ್ಲ. ಕೆಲವು ಡೆಫಿನೇಷನ್ ತರ ಇರೋನ್ನ ಬೈ ಹಾರ್ಟ್ ಮಾಡಿ, ಉಳಿದಿರೋದನ್ನ ಓದಿ ಅರ್ಥ ಮಾಡ್ಕೊಳ್ಳಿ. ಒಂದು ಟಾಪಿಕ್ ಓದಿ ಕಣ್ಮುಚ್ಕೊಳ್ಳಿ, ನೆನಪಿಸ್ಕೊಳ್ಳಿ, ಟಾಪಿಕ್ ಅರ್ಥ ಆಯ್ತಾ, ನೆನಪಿದ್ಯಾ, ಆಮೇಲೆ ನೆಕ್ಸ್ಟ್ ಟಾಪಿಕ್ ಹೋಗಿ. ಒಟ್ಟು ಆತರ ನೀಟಾಗಿ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ತಾ ಓದ್ತಾ ಹೋಗಿ. ಅರ್ಥ ಆಗದೆ ಇರೋ ವಿಷಯಗಳನ್ನ ಬರ್ಕೊಳ್ಳಿ ಒಂದ್ ಕಡೆ, ಅರ್ಥ ಆಗದೆ ಇರೋ ಪಾಯಿಂಟ್ಗಳನ್ನ ಬರ್ಕೊಳ್ಳಿ. ಅದನ್ನ ನಿಮ್ ಸ್ನೇಹಿತರ ಹತ್ರ ಇಲ್ಲ ಟೀಚರ್ಗಳ ಹತ್ರ ಕೇಳಿ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಮತ್ತೆ 3 ಗಂಟೆನಲ್ಲಿ ಆದಷ್ಟು 2:15 ಗಂಟೆ ಅಷ್ಟೊತ್ತಿಗೆ ಎಷ್ಟು ಓದಿರ್ತೀರೋ ಆ ಚಾಪ್ಟರ್ ಕಂಪ್ಲೀಟ್ ಮುಗಿಸಿ, ನಿಮ್ಗಿರೋ ಅಷ್ಟು ಚಾಪ್ಟರ್ ಸೈಜ್ ಏನಿದೆ, ಎಷ್ಟು ಪೇಜ್ ಇದೆ ಅದ್ ನೋಡಿದ್ರೆ ನೀವು 3 ಗಂಟೆನಲ್ಲಿ ಆರಾಮಾಗಿ ಒಂದು ಚಾಪ್ಟರ್ ಮುಗಿಸ್ಬೋದು. 2:15 ಗಂಟೆಗೆ ಮುಗಿಸ್ಬೋದು. 2:15 ಗಂಟೆ ಮುಗಿಸಿ ಇನ್ 1/4 ಗಂಟೆ ಕಣ್ಣು ಮುಚ್ಕೊಂಡು ಆ ಚಾಪ್ಟರ್ ಏನ್ ಓದಿದ್ರಿ ಅವತ್ತು ಕಂಪ್ಲೀಟ್ ನೆನಪಿಸ್ಕೊಳ್ಳಿ. ಅದೇ ತರ ಇಂಗ್ಲಿಷ್ ಅಷ್ಟೇ, ಹಿಂದಿ, ಸಮಾಜ, ಅದೇ ತರ ಕನ್ನಡ. ಅದೇ ಗಣಿತಕ್ಕೆ ಬಂದಾಗ ಒಂದ್ ಚಾಪ್ಟರ್ ಶುರು ಮಾಡ್ತೀರಾ, ಆ ಚಾಪ್ಟರ್ ಫಸ್ಟ್ ಓದ್ತೀರಾ, ಕಾನ್ಸೆಪ್ಟ್ ಏನಿದೆ ಆ ಚಾಪ್ಟರ್ ಓದ್ತೀರಾ. ಓದಾದ್ಮೇಲೆ
ಅದ್ರಲ್ಲಿ ಏನಾದ್ರು ಪ್ರಮೇಯಗಳಿದ್ರೆ ಅದನ್ನ ಒಂದ್ಸರಿ ನೋಡ್ಬಿಟ್ಟು ಆಮೇಲೆ ನೀವೊಂದ್ಸರಿ ಅದನ್ನ ಪ್ರಮೇಯನ ನೀವು ಸಾಲ್ವ್ ಮಾಡ್ತೀರಾ. ಅದಾದ್ಮೇಲೆ ಯಾವ ಕಾನ್ಸೆಪ್ಟ್ ಓದಿರ್ತಿರೋ ಗಣಿತದಲ್ಲಿ ಅದ್ರ ಮೇಲೆ ಉದಾಹರಣೆಗಳು ಕೊಟ್ಟಿರ್ತಾರೆ, ಉದಾಹರಣೆಗಳನ್ನ ಒಂದ್ಸರಿ ನೋಡಿ ಆಮೇಲೆ ಅದೇ ಬೇಸಿಸ್ ಮೇಲೆ ಎಕ್ಸರ್ಸೈಸ್ ಅಲ್ಲಿ ಏನ್ ಪ್ರಾಬ್ಲಮ್ಸ್ ಇರುತ್ತೋ ಅದನ್ನ ಸಾಲ್ವ್ ಮಾಡಿದಾಗ ಗಣಿತ ನಿಮ್ಗೆ ಚೆನ್ನಾಗಿ ಬರುತ್ತೆ. ಸೊ ಅಂದ್ರೆ 3 ಗಂಟೆನಲ್ಲಿ ನೀವು ಒಂದು ಚಾಪ್ಟರ್ ಅಲ್ಲಿ ಕಾನ್ಸೆಪ್ಟ್ ಬೈ ಕಾನ್ಸೆಪ್ಟ್ ಓದಿ ಒಂದು ಕಾನ್ಸೆಪ್ಟ್ ಓದ್ತೀರಾ, ಅದ್ರಲ್ಲಿ ಯಾವ್ದಾದ್ರು ಪ್ರಮೇಯ ಇದೆ ಸಾಲ್ವ್ ಮಾಡ್ತೀರಾ, ಆಮೇಲೆ ಉದಾಹರಣೆಗಳನ್ನ ನೋಡ್ತೀರಾ, ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತೀರಾ. ಇಷ್ಟು ಮಾಡಿ 3 ಗಂಟೆನಲ್ಲಿ ಗಣಿತದಲ್ಲಿ ಒಂದು ಚಾಪ್ಟರ್ ಮುಗಿಸಕ್ಕೆ ಸಾಧ್ಯ ಇದೆ. ಈ ತರ ಓದ್ಕೊಂಡು ಹೋಗ್ತೀರಾ. ಇಷ್ಟಾದ್ಮೇಲೆ ಇಡೀ ದಿನ ಹೇಗ್ ಕಳಿತೀರಾ, ಓದುವುದು ಮತ್ತೆ ಅದ್ರ ಮಧ್ಯದ ಹೇಗ್ ಕಳಿತೀರಾ ನೋಡೋಣ. ಇಲ್ಲಿ ಇಷ್ಟಾದ್ಮೇಲೆ ವಿರಾಮ. ಈಗ ನೋಡಿ, ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ಬೇಕು. ಅರ್ಲಿ ಮಾರ್ನಿಂಗ್ ಎದ್ದೇಳೋದು ತುಂಬಾ ಒಳ್ಳೇದು. 2 ಕಾರಣಕ್ಕೆ. ಒಂದು, ಮೈಂಡ್ ಫ್ರೆಶ್ ಆಗಿರ್ತದೆ, ಮತ್ತೆ ಇನ್ನೊಂದೇನಂದ್ರೆ ಅರ್ಲಿ ಮಾರ್ನಿಂಗ್ ಹೇಳೋದ್ರಿಂದ ನಮ್ಗೆ ಇಡೀ ದಿನ ಲಾಂಗ್ ಇದೆ ಅಂತ ಅನ್ಸುತ್ತೆ, ಇಡೀ ದಿನ ಹೆಚ್ಚಾಗಿ ಇದೆ, ಲಾಂಗ್ ಇದೆ ಅಂತ ಅನ್ಸುತ್ತೆ. ಆಗ ನಮ್ಗೆ ಓದಕ್ಕೂ ಚೆನ್ನಾಗಿ ಟೈಮ್ ಸಿಗುತ್ತೆ ಅಂತನೂ ಅನ್ಸುತ್ತೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. 5 ಗಂಟೆಗೆ ಎದ್ಮೇಲೆ ಒಂದ್ 20 ನಿಮಿಷ ಫ್ರೆಶ್ ಅಪ್ ಆಗಿ ಮುಖ ತೊಳ್ಕೊಳ್ಳಿ, ಬ್ರಷ್ ಮಾಡ್ಕೊಳ್ಳಿ. 20 ರಿಂದ 10 ನಿಮಿಷ ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡೋದೇನಿಲ್ಲ, ಗೊತ್ತಿದ್ರೆ ಒಳ್ಳೇದು, ಗೊತ್ತಿಲ್ಲದೆ ಇದ್ರೆ ಇಷ್ಟೇ ಮಾಡ್ಬೇಕಾಗಿರೋದು. ನೇರವಾಗಿ ಕುತ್ಕೊಳ್ಳಿ, ಚೇರ್ ಮೇಲಾದ್ರೂ ಕುತ್ಕೊಳ್ಳಿ, ಇಲ್ಲ ನೆಲದ ಮೇಲೆ ಚಕ್ಲ ಬಕ್ಲ ಹಾಕೊಂಡು ಕುತ್ಕೊಳ್ಳಿ, ಬೆನ್ನು ನೇರವಾಗಿರ್ಲಿ, ಕಣ್ಣು ಮುಚ್ಕೊಂಡು ನಿಮ್ಮ ಉಸಿರಾಟದ ಕಡೆ ಗಮನ ಕೊಡಿ. 10 ನಿಮಿಷ ಉಸಿರಾಟದ ಕಡೆ ಗಮನ ಕೊಡಿ. ಮೈಂಡ್ ಮಧ್ಯ ಆ ಕಡೆ ಈ ಕಡೆ ಓಡಾಡ್ತಾ ಇರುತ್ತೆ. ಓಡಾಡಿದಾಗ ಗಮನಿಸ್ಕೊಂಡು ಪುನಃ ಆ ಮೈಂಡ್ ಅನ್ನು ಹೇಳ್ಕೊಂಬಂದು ನಿಮ್ಮ ಉಸಿರಾಟದ ಮೇಲೆ ನಿಲ್ಲಿಸಿ ಗಮನ ಕೊಡಿ. ನೀವು ಮೆಡಿಟೇಷನ್ ಮಾಡೋದ್ರಿಂದ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗುತ್ತೆ, ಮೈಂಡ್ ಪವರ್ ಜಾಸ್ತಿ ಆಗುತ್ತೆ, ಮತ್ತೆ ಮೈಂಡ್ ಕಾಮ್ ಆಗಿರುತ್ತೆ, ಇಡೀ ದಿನ ಓದ್ಲಿಕ್ಕೆ ಅನುಕೂಲ ಆಗುತ್ತೆ. ಅದಾದ್ಮೇಲೆ 5:30 ರಿಂದ 7 ಗಂಟೆ ತನಕ ಓದ್ತೀರಾ. ಆಮೇಲೆ 7 ರಿಂದ 7:30 ತನಕ ವಾಕ್ ಮಾಡಿ, 20 ನಿಮಿಷ 10 ನಿಮಿಷ ವ್ಯಾಯಾಮ ಮಾಡಿ. ಲೈಟ್ ವಾಕ್, ತುಂಬಾ ಬ್ರಿಸ್ಕ್ ವಾಕ್ ಬೇಕಿಲ್ಲ. ವ್ಯಾಯಾಮ ಮಾಡೋದ್ರಿಂದ ದೇಹ ಚಟುವಟಿಕೆಯಿಂದ ಇರುತ್ತೆ, ಮತ್ತೆ ವ್ಯಾಯಾಮ ಮತ್ತೆ ವಾಕ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ, ಜೊತೆಗೆ ಬ್ರೈನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ಬ್ರೈನ್ ಆಕ್ಟಿವೇಟ್ ಆಗುತ್ತೆ. ಆಮೇಲೆ 7:30 ರಿಂದ 9 ಗಂಟೆ ತನಕ ಪುನಃ ಓದ್ತೀರಾ. 9 to 10 ಉಪಹಾರ ಮತ್ತು ಸ್ನಾನ. ತಿಂಡಿ ತಿನ್ನಿ, ಸ್ನಾನ ಮಾಡಿ, ಬೇಕಾದಷ್ಟು 1 ಗಂಟೆ ಟೈಮ್ ತಿಂಡಿ ತಿಂದು ಸ್ನಾನ ಮಾಡಕ್ಕೆ ಬೇಕಾದಷ್ಟು ಟೈಮು ಆರಾಮಾಗಿ ರಿಲ್ಯಾಕ್ಸಿಂಗ್ ಆಗಿ ಮಾಡಿ, ಸ್ವಲ್ಪ ರೆಸ್ಟ್ ತಗೊಳ್ಳಿ. ಆಮೇಲೆ 10 ರಿಂದ 11:30 ತನಕ. ಅದಾದ್ಮೇಲೆ 15 ನಿಮಿಷ ಬ್ರೇಕ್ ಸಿಗುತ್ತೆ. ಆ ಬ್ರೇಕ್ ಅಲ್ಲಿ ರಿಲ್ಯಾಕ್ಸ್ ಆಗ್ಲಿಕ್ಕೆ ನಿಮ್ಗೆ ಏನ್ ಬೆಟರ್ ಅನ್ಸುತ್ತೋ ಅದನ್ನ ಮಾಡಿ. ಓಡಾಡ್ತೀರಾ, ಹಾಡು ಕೇಳ್ತೀರಾ, ಹಂಗೆ ಲೇ ಡೌನ್ ಮಾಡ್ತೀರಾ ಹಾಸಿಗೆ ಮೇಲೆ, ಅದು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡಿ. ಅದಾದ್ಮೇಲೆ 11:45 ರಿಂದ 1:15 ತನಕ ಪುನಃ ಓದ್ತೀರಾ. 1:15 ರಿಂದ 1:15 ತನಕ ಊಟದ ಬಿಡು, ಲಂಚ್. ಆ ಟೈಮಲ್ಲಿ ಊಟ ಮಾಡಿ ಸ್ವಲ್ಪ ಒಂದ್ 15 ನಿಮಿಷ 20 ನಿಮಿಷ ಊಟ ಮಾಡ್ತೀರಾ, 10 ನಿಮಿಷ ರೆಸ್ಟ್ ತಗೊಂಡು 1:15 ರಿಂದ 3:15 ತನಕ ಓದ್ಕೊಳ್ಳಿ. 3:15 ರಿಂದ 3:15 ತನಕ ಅರ್ಧ ಗಂಟೆ ನಿದ್ರೆ ಮಾಡಿ. ಅರ್ಧ ಗಂಟೆ ನಿದ್ದೆ, ಈ ಊಟ ಆದ್ಮೇಲೆ ಒಂದ್ ಅರ್ಧ ಗಂಟೆ ನಿದ್ರೆ ಮಾಡುವಂಥದ್ದು ಆರೋಗ್ಯಕ್ಕೆ ಬಹಳ ಒಳ್ಳೇದು. ಮೈಂಡು ರಿಫ್ರೆಶ್ ಆಗುತ್ತೆ, ಬಾಡಿ ಕೂಡ ರಿಫ್ರೆಶ್ ಆಗುತ್ತೆ. ಸೊ ನಾನು ಊಟ ಆದ ತಕ್ಷಣ ಮಲಗೋದು ಬೇಡ ಅಂತೇಳಿ ಊಟ ಆಗಿ 1:15 ಗಂಟೆ ಓದಿದ್ಮೇಲೆ ಅರ್ಧ ಗಂಟೆ ಮಲಗ್ಕೊಳ್ಳಿ. ಆಮೇಲೆ 3:45 ರಿಂದ 5:15 ತನಕ ಓದ್ತೀರಾ. 5:15 ರಿಂದ 6:15 ತನಕನೂ ಓದ್ತೀರಾ. ಇಲ್ಲ ಅಷ್ಟು ಲಾಂಗ್ 3 hours ಓದೋದು ಬೇಡ ಅಂತಂದ್ರೆ ಮತ್ತೇನೆ ಬ್ರೇಕ್ ತಗೋಬಹುದು. ಯಾಕೆಂದ್ರೆ ಇಲ್ಲಿ ಅರ್ಧ ಗಂಟೆ ಬ್ರೇಕ್ ಇದೆ. 6:15 ರಿಂದ 7:15. ಇಲ್ಲ ಅದನ್ನ ಸ್ಪ್ಲಿಟ್ ಮಾಡ್ಕೊಂಡು ಕಾಲ್ ಗಂಟೆ ತಗೊಳ್ತೀನಿ ತಗೊಳ್ಳಿ, ಅದನ್ನ ಅರ್ಥ ಮಾಡಿ. ಅಂಡ್ ಅದಾದ್ಮೇಲೆ 7:15 ರಿಂದ 8:15 ತನಕ ಓದ್ತೀರಾ. 8:15 ರಿಂದ 9:15 ತನಕ ರಾತ್ರಿ ಊಟ. ಸ್ವಲ್ಪ 20 ನಿಮಿಷ ಊಟ ಮಾಡ್ತೀರಾ, 10 ನಿಮಿಷ ರೆಸ್ಟ್ ತಗೊಳ್ಳಿ. ಆಮೇಲೆ 9:15 ರಿಂದ 10:15 ತನಕ ಪುನಃ ಓದ್ತೀರಾ. ಅದಾದ್ಮೇಲೆ 1/4 ಗಂಟೆ ಇಡೀ ದಿನ ಏನ್ ಮಾಡ್ದೆ ಅಂತ ನೆನಪಿಸ್ಕೊಳ್ಳಿ. ಸೊ ಇದಾದ್ಮೇಲೆ ಇಡೀ ಓದೋದು ಅಂತ ಹೇಳಿದೆ ನಿಮ್ಗೆ. ಓದೋದಕ್ಕಿಂತ ಮುಖ್ಯ, ಓದೋದ್ರಷ್ಟೇ ಮುಖ್ಯ ರಿವಿಷನ್ ಮಾಡುವಂಥದ್ದು. ಇಲ್ಲಾಂದ್ರೆ ನೀವೇನ್ ರಿವಿಷನ್ ಮಾಡ್ಲಿಲ್ಲ ಅಂದ್ರೆ ನೀವ್ ಏನೇ ಓದಿ ಏನೇ ಮಾಡಿದ್ರು ಬೇಗ ಮರ್ತೋಗ್ಬಿಡುತ್ತೆ. ಎಂತ ಜೀನಿಯಸ್ಗಳಾಗಿದ್ರು ರಿವಿಷನ್ ಮಾಡ್ಲಿಲ್ಲ ಅಂದ್ರೆ ಮರ್ತೋಗ್ಬಿಡುತ್ತೆ. ರಿವಿಷನ್ ಕೂಡ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಲೇಬೇಕು. ಸಿಸ್ಟಮ್ಯಾಟಿಕ್ ಆಗಿ ಹೇಗ್ ಮಾಡೋದು? ಮೊದಲನೇ ದಿನ ಒಂದು ಚಾಪ್ಟರ್ ಯಾವ್ದೋ ಓದ್ತೀರಾ. ಓದ್ದಾಗ ಏನ್ ಮಾಡಿ, ಓದಿ ಇನ್ನೇನ್ ಮುಗ್ಸಕ್ಕೂ ಮೊದಲು 3 ಗಂಟೆ ಟೈಮ್ ಇರುತ್ತೆ ಅಂತ ಅನ್ಕೊಳ್ಳಿ. ಆ 1/4 ಗಂಟೆ ಮುಂಚೆ ಓದೋದ್ ನಿಲ್ಸಿ. ಆ 2-3/4 ಗಂಟೆಲಿ ಎಷ್ಟು ಓದಿರ್ತಾರೋ ಅಷ್ಟನ್ನು ಕಣ್ಣು ಮುಚ್ಚಿಕೊಂಡು ನೆನಪಿಸ್ಕೊಳ್ಳಿ. ಮತ್ತೆ ಯಾವ್ದಾದ್ರು ಡೌಟ್ ಬಂತ, ಕನ್ಫ್ಯೂಷನ್ ಆಯ್ತು ತೆಗೆದು ನೋಡಿ ಟೆಕ್ಸ್ಟ್ ಬುಕ್ ನೋಟ್ಸ್. ಮೊದಲನೇ ದಿನ. 2ನೇ ದಿನ 2ನೇ ಚಾಪ್ಟರ್ ಶುರು ಮಾಡ್ತೀರಾ ಅಂತ ಅನ್ಕೊಳ್ಳಿ. 2ನೇ ಚಾಪ್ಟರ್ ಶುರು ಮಾಡೋಕ್ಕೂ ಮೊದಲ ಚಾಪ್ಟರ್ ಏನ್ ಹಿಂದಿನ ದಿನ ಓದಿರ್ತೀರಿ ಅದನ್ನ 20 ನಿಮಿಷ ರಿವೈಸ್ ಮಾಡಿ. 20 ನಿಮಿಷ ಅಂದ್ರೆ ನೀವು ಪೇಜ್ಗಳನ್ನ ನೋಡ್ಕೊಂಡೇ ರಿವೈಸ್ ಮಾಡ್ಬೋದು, ಗ್ಲಾನ್ಸ್ ಮಾಡ್ಕೊಂಡು ಹೋಗ್ಬೋದು ಪೇಜ್ ಬೈ ಪೇಜ್, ಅಥವಾ ಕಣ್ಣು ಮುಚ್ಕೊಂಡು ನೆನಪಿಸ್ಕೋಬಹುದು. ನಿಮ್ಗೆ ಯಾವ ತರ ಅನುಕೂಲ ಆಗುತ್ತೆ ಆ ತರ. ಸೊ ಕಣ್ಣು ಮುಚ್ಕೊಂಡು ನೆನಪಿಸ್ಕೊಂಡಾಗ ಎಲ್ಲಾರು ಒಂದ್ ಕಡೆ ಡೌಟ್ ಬಂದ್ರೆ, ಕನ್ಫ್ಯೂಷನ್ ಆದ್ರೆ ಆ ಪೇಜ್ ತೆಗೀರಿ, ಆ ಟಾಪಿಕ್ ತೆಗೀರಿ, ನೋಡಿ ಮುಂದಕ್ಕೆ ಹೋಗಿ.
ಸೊ ಮೂರನೇ ದಿನ ಏನ್ ಮಾಡ್ತೀರಾ, ಮೂರನೇ ದಿನ ಬಂದಾಗ ಮೊದಲನೇ ಚಾಪ್ಟರ್, ಎರಡನೇ ಚಾಪ್ಟರ್ ಮುಗ್ದಿರುತ್ತೆ. ಮೂರನೇ ದಿನ ಏನ್ ಮಾಡಿ, ಎರಡನೇ ಚಾಪ್ಟರ್ ನ 20 ನಿಮಿಷ ರಿವೈಸ್ ಮಾಡಿ. ಮೊದಲನೇ ಚಾಪ್ಟರ್ 10 ನಿಮಿಷ ಸಾಕು ನಿಮ್ಗೆ, ಯಾಕೆಂದ್ರೆ ಮೊದಲನೇ ದಿನ ಲಾಸ್ಟ್ ಅಲ್ಲಿ ರಿವೈಸ್ ಮಾಡಿರ್ತೀರಾ, ಮತ್ತೆ ಎರಡನೇ ದಿನ 20 ನಿಮಿಷ ರಿವೈಸ್ ಮಾಡಿರ್ತೀರಾ. ಸೊ ಮೂರನೇ ದಿನ ಜಸ್ಟ್ 10 ನಿಮಿಷದಲ್ಲಿ ಕ್ವಿಕ್ ರಿವಿಷನ್ ಮಾಡ್ಬೋದು. ನೀವು ಪೇಜ್ ಬೈ ಪೇಜ್ ಗ್ಲಾನ್ಸ್ ಮಾಡ್ಕೊಂಡಾದ್ರೂ ಹೋಗಿ, ಕಣ್ಣು ಮುಚ್ಕೊಂಡು ನೆನೆಸ್ಕೊಳ್ಳಿ. ನಿಮ್ ಮಾಡಿ ಅಲ್ಲೇನಾದ್ರು ಡೌಟ್ ಬಂದ್ರೆ ಪುನಃ ಅಗೇನ್ ತೆಗೆದು ನೋಡಿ, ಆ ಡೌಟ್ ನ ಕ್ಲಿಯರ್ ಮಾಡ್ಕೊಳ್ಳಿ. ನಾಲ್ಕನೇ ದಿನ ಏನ್ ಮಾಡ್ತೀರಾ, ಮೂರನೇ ಚಾಪ್ಟರ್ ನ 20 ನಿಮಿಷ, ಎರಡನೇ ಚಾಪ್ಟರ್ ನ 10 ನಿಮಿಷ, ಮೊದಲನೇ ಚಾಪ್ಟರ್ 5 ನಿಮಿಷ ಮಾತ್ರ ಸಾಕು. ಪುನಃ ಕ್ವಿಕ್ ರಿವಿಷನ್ ಮಾಡಿ. ಸೊ ಓವರ್ ಆಲ್ ಆಗಿ ನಾಲ್ಕನೇ ದಿನ ಮುಗಿಯುವಷ್ಟರೊಳಗಡೆ ನೀವು 4 ಸರಿ ಮೊದಲನೇ ಚಾಪ್ಟರ್ ನ ರಿವೈಸ್ ಮಾಡಿರ್ತೀರಾ ಕಂಟಿನ್ಯೂಸ್ ಆಗಿ ಎವ್ರಿ ಡೇ. ಸೊ ನಿಮ್ಗೆ ಕಂಪ್ಲೀಟ್ ಆಗಿ ನೆನಪಿರುತ್ತೆ 4 ಚಾಪ್ಟರ್ಗಳು. ಮೊದಲನೇ ಚಾಪ್ಟರ್ ಕಂಪ್ಲೀಟ್ ಆಗಿ ನೆನಪಿರುತ್ತೆ. ಸೊ ಅಲ್ಲಿಗೆ ಕಂಟಿನ್ಯೂಸ್ ರಿವಿಷನ್, ಫ್ರೀಕ್ವೆಂಟ್ ರಿವಿಷನ್ ಆಗುತ್ತೆ, ಕಂಪ್ಲೀಟ್ ಆಗಿ ನೆನಪಿರುತ್ತೆ, ಯಾವುದೇ ಕಾರಣಕ್ಕೂ ಮರೆಯಲ್ಲ. ಹಾಗೂ ಬೇಕು ಅಂದ್ರೆ ಇನ್ನು 10 ದಿನ ಆದ್ಮೇಲೆ ಬೇಕಾದ್ರೆ ಇನ್ನೊಂದು ರಿವಿಷನ್ ಇಟ್ಕೊಳ್ಳಿ ಮೊದಲನೇ ಚಾಪ್ಟರ್. ಈ ರೀತಿ ಎವ್ರಿ ಚಾಪ್ಟರ್ ಈ ಮೆಥಡ್ ನಲ್ಲಿ 4 ರಿವಿಷನ್ ಕಂಟಿನ್ಯೂಸ್ ಆಗಿ ಸಿಗುತ್ತೆ. ಅಲ್ಲಿಗೆ ನಿಮಗೆ ಪಕ್ಕಾ ನೆನಪಿರುತ್ತೆ. ಹಾಗೂ ಸ್ವಲ್ಪ ಡೌಟ್ ಬಂತು ಅಂದ್ರೆ 10 ದಿನ ಆದ್ಮೇಲೆ ಇನ್ನೊಂದು ರಿವಿಷನ್ ಇಟ್ಕೊಳ್ಳಿ. ಒಂದೊಂದ್ಸರಿ ನಿಮ್ಗೆ ಏನಾಗ್ಬೋದು ಅಂದ್ರೆ ಮೊದಲನೇ ದಿನ ಮೊದಲನೇ ಚಾಪ್ಟರ್ ಮುಗಿದೇ ಇರ್ಬೋದು, ಪರವಾಗಿಲ್ಲ, ಎಷ್ಟು ಮುಗ್ದಿರುತ್ತೆ ಅಷ್ಟನ್ನ ರಿವೈಸ್ ಮಾಡಿ. ಕೊನೆಯಲ್ಲಿ ಮಾರನೇ ದಿನ ಆ ಮೊದಲನೇ ಚಾಪ್ಟರ್ ಕಂಟಿನ್ಯೂ ಮಾಡೋಕ್ಕೂ ಮೊದಲು ಹಿಂದಿನ ದಿನ ಎಷ್ಟು ಮುಗಿಸಿರ್ತೀರೋ ಅಷ್ಟನ್ನ 20 ನಿಮಿಷ ರಿವೈಸ್ ಮಾಡಿ. ಅಂದ್ರೆ ಒಂದು ದಿನದಲ್ಲಿ ಎಷ್ಟು ಮುಗಿಸ್ತಿರ್ತೀರೋ ಅದನ್ನ ಎರಡನೇ ದಿನ ರಿವೈಷನ್ ಹೋಗ್ಬೇಕು. ಈ ತರ ಪ್ಲಾನ್ ಮಾಡ್ಕೊಳ್ಳಿ. ಈ ತರ ಪ್ಲಾನ್ ಮಾಡ್ಕೊಂಡಾಗ ಯಾವ ಕಾರಣಕ್ಕೂ ಮರೆಯಲ್ಲ, ಕಂಪ್ಲೀಟ್ ಆಗಿ ನೆನಪಿರುತ್ತೆ. ಆದ್ರೆ ಇಲ್ಲಿ ಕೆಲವು ಸ್ಟೂಡೆಂಟ್ಸ್ ಏನ್ ಮಾಡಿರ್ತೀರಾ, ನಾನು ಮೊದಲೇ ಹೇಳ್ದಂಗೆ ಕಂಪ್ಲೀಟ್ ಮುಗಿಸ್ಬಿಟ್ಟಿರ್ತೀರಾ, ಆಲ್ರೆಡಿ ಒಂದು 90% ಸಿಲೆಬಸ್ ಮುಗಿಸಿರೋದ್ರಿಂದ ನೀವೇನ್ ಮಾಡ್ಬೋದು ಅಂದ್ರೆ ಮೊದಲನೇ ದಿನದಿಂದನೇ ಎವ್ರಿ ಡೇ 2 ಚಾಪ್ಟರ್ಸ್ ರಿವೈಸ್ ಮಾಡಿ. ಮೊದಲನೇ ದಿನ 2 ಚಾಪ್ಟರ್ ರಿವಿಷನ್, ಎರಡನೇ ದಿನ 2 ಚಾಪ್ಟರ್. ಬೇಕು ಅಂತ ಅನ್ಸಿದ್ರೆ ಮೊದಲನೇ ದಿನ 2 ಚಾಪ್ಟರ್ ರಿವೈಸ್ ಮಾಡಿದ್ರೆ ಎರಡನೇ ದಿನ ಕ್ವಿಕ್ ರಿವಿಷನ್ ಮಾಡಿ 10 ನಿಮಿಷ, ಆಮೇಲೆ 3 ಮತ್ತೆ 4ನೇ ಚಾಪ್ಟರ್ ಹೋಗಿ. ಈ ತರ ಮಾಡೋದ್ರಿಂದ 8 ರಿಂದ 10 ದಿನಕ್ಕೆ ಎಲ್ಲಾ ಚಾಪ್ಟರ್ ಮುಗ್ದೋಗುತ್ತೆ. ಇನ್ ಕೆಲವು ಸ್ಟೂಡೆಂಟ್ಸ್ ಏನ್ ಮಾಡ್ತೀರಾ, ಒಂದು 50% ಸಿಲೆಬಸ್ ಮುಗಿಸಿರ್ತೀರಾ. ಅಂತವ್ರು ಏನ್ ಮಾಡಿ ಅಂದ್ರೆ ಎಷ್ಟು ಚಾಪ್ಟರ್ಗಳು ಮುಗಿಸಿದಿರೋ ಅವುಗಳನ್ನ ಫಸ್ಟ್ ರಿವೈಸ್ ಮಾಡಿ. ಮೊದಲು 2 ಚಾಪ್ಟರ್ ಒಂದೊಂದ್ ದಿನ ತರ 5 ರಿಂದ 6 ದಿನಕ್ಕೆ ಅಷ್ಟು ಚಾಪ್ಟರ್ ರಿವಿಷನ್ ಮುಗಿಯುತ್ತೆ. ಆಮೇಲೆ ಉಳಿದಿರೋ ಚಾಪ್ಟರ್ ನ ಓದ್ಕೊಂಡು ಹೋಗಿ. ಈ ರೀತಿ ಕಂಪ್ಲೀಟ್ ಆಗಿ ಓದಿರುವಂತವ್ರು ಆಲ್ಮೋಸ್ಟ್ 75 to 90% ಓದಿರುವಂತವ್ರು 10 ದಿನದಲ್ಲಿ ಮುಗಿಸ್ಕೊಳ್ತೀರಾ. 50% ಓದಿರುವಂತವ್ರು 18 ಡೇಸ್ ಅಲ್ಲಿ ಮುಗಿಸ್ಕೋಬಹುದು. ಉಳಿದಿರೋ ಸ್ಟೂಡೆಂಟ್ಸ್ ಈಗಲಿಂದ ಶುರು ಮಾಡುವಂತವ್ರು 22 ದಿನಕ್ಕೆ ಮುಗಿಸ್ಕೋಬಹುದು. 22 ದಿನಕ್ಕೆ ಬೈ ಚಾನ್ಸ್ ನಿಮ್ಗೆ ಮುಗ್ದಿಲ್ಲ, ಒಂದು 75% ಸಿಲೆಬಸ್ ಮುಗ್ದಿದೆ ಅಂದ್ರೆ ಪರವಾಗಿಲ್ಲ, ಇದೇ ಮೆಥಡ್ ಫಾಲೋ ಮಾಡಿ. ಉಳಿದಿರೋ 25% ಹೇಗೆ ಮುಗಿಸ್ಕೊಳ್ಳೋದು ಎಕ್ಸಾಮ್ ಹಿಂದಿನ ದಿನ ಅನ್ನೋದನ್ನ ನಾನು ಆಮೇಲೆ ಕೇಳ್ತೀನಿ. ಸೊ ಈ ರೀತಿ ಪಕ್ಕಾ ಟೈಮ್ ಟೇಬಲ್ ಫಾಲೋ ಮಾಡಿ, ರಿವಿಷನ್ ಟೆಕ್ನಿಕ್ ಫಾಲೋ ಮಾಡಿ, ಮತ್ತೆ ರಿವಿಷನ್ ಅಂತೂ ಮಾಡಲೇಬೇಕು. ಆಮೇಲೆ ವಿರಾಮ ಏನಿದೆ ಅದನ್ನ ಸೈಂಟಿಫಿಕ್ ಆಗಿ ಯೂಸ್ ಮಾಡ್ಕೊಳ್ಳಿ. ನೋಡಿ ಡಿಫರೆನ್ಸ್ ನೋಡಿ. ಈ ತರ ಮಾಡಿದ್ರೆ ನೀವು ಏನ್ ಅನ್ಕೊಂಡಿದಿರೋ, ಯಾವ ಸ್ಟೇಜ್ ಅಲ್ಲಿ ಇದ್ದೀರೋ ಅದಕ್ಕಿಂತ ಎಷ್ಟೋ ಪಟ್ಟು ಮೇಲಿನ ಸ್ಟೇಜ್ಗೆ ಓದೋದ್ರಲ್ಲಿ ರೀಚ್ ಆಗೇ ಆಗ್ತೀರಾ. ನಿಮ್ ಪರ್ಫಾರ್ಮೆನ್ಸ್ ಪಕ್ಕ ಇಂಪ್ರೂವ್ ಆಗೇ ಆಗುತ್ತೆ. ಸೊ ಟೈಮ್ ಟೇಬಲ್ ಹೇಗಿರ್ಬೇಕು ನೋಡಿದ್ವಿ, ಯಾವ ತರ ನೀವು ಫಾಲೋ ಮಾಡಬೇಕು ನೋಡಿದ್ವಿ, ರಿವಿಷನ್ ಹೇಗೆ ಮಾಡ್ಬೇಕು ಅಂತ ನೋಡಿದ್ವಿ. ರಿವಿಷನ್ ತುಂಬಾ ಮುಖ್ಯ ಅನ್ನೋದು ಅರ್ಥ ಮಾಡ್ಕೊಂಡ್ವಿ. ಇಷ್ಟೆಲ್ಲ ಮಾಡಿದ್ಮೇಲೆ ನಿಮ್ಮಲ್ಲಿ ಯಾರು ಆಲ್ರೆಡಿ ಬಹುತೇಕ 90% ಅಷ್ಟು ಕಂಪ್ಲೀಟ್ ಮಾಡಿದಿರೋ, ನಿಮ್ಗೆ ಉಳ್ಕೊಳ್ಳೋದು ರಿವಿಷನ್ ಮಾತ್ರ. ರಿವಿಷನ್ ಮಾಡಿ ಬಹುತೇಕ ಮ್ಯಾಕ್ಸಿಮಮ್ 10 ದಿನದೊಳಗಡೆ ನಿಮ್ಮ ಇಡೀ ಸಿಲೆಬಸ್ನ ಪಕ್ಕ ಹಾಕ್ತೀರಾ. 10 ದಿನ ಆದಮೇಲೆ ನೀವು ಮಾಡಬೇಕಾಗಿರೋ ಕೆಲಸ ಪಿರಿಯಾಡಿಕಲ್ ರಿವಿಷನ್, ಮಧ್ಯ ರಿವಿಷನ್, ಮತ್ತೆ ಮಾಡೆಲ್ ಪೇಪರ್ ಆನ್ಸರ್. ಮಾಡೆಲ್ ಪೇಪರ್ ಹೇಗೆ ಆನ್ಸರ್ ಮಾಡಬೇಕು, ಮಾಡೆಲ್ ಪೇಪರ್ನ ಅಪ್ರೋಚ್ ಮಾಡಬೇಕಾದ ರೀತಿ ಏನು, ಅದು ಮೈಂಡ್ ಸೆಟ್ ಹೇಗಿರಬೇಕು ಅನ್ನೋದನ್ನ 10 ದಿನದೊಳಗಡೆ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಇನ್ನು ಕೆಲವು ಸ್ಟೂಡೆಂಟ್ಸು ಈಗ 50% ಮುಗಿಸಿರ್ಬೋದು. 50% ಅಷ್ಟು ಮುಗಿಸಿರುವಂಥ ಸ್ಟೂಡೆಂಟ್ಸು ಈ ಟೈಮ್ ಟೇಬಲ್ಲು, ರಿವಿಷನ್ ಟೆಕ್ನಿಕ್ ಇದನ್ನ ಪಕ್ಕಾ ಫಾಲೋ ಮಾಡಿದ್ರೆ ನೀವು ಮ್ಯಾಕ್ಸಿಮಮ್ 20 ದಿನದಲ್ಲಿ ಇಡೀ ಸಿಲೆಬಸ್ ಮುಗಿಸ್ಕೋಬಹುದು. ಮ್ಯಾಕ್ಸಿಮಮ್ 20 ದಿನದಲ್ಲಿ ಮುಗಿಸ್ಕೊಂಡ ಮೇಲೆ ನೀವು ಮಾಡೆಲ್ ಪೇಪರ್ಗೆ ಕೈ ಹಾಕಿ. ಸೊ ಹೇಗಿದ್ರು ನಾನು ಮಾಡೆಲ್ ಪೇಪರ್ ಹೇಗೆ ಎತ್ತ ಅನ್ನೋದನ್ನ 10 ದಿನದ ವಿಡಿಯೋ ಮಾಡಾಕ್ತಾ ಇದ್ದೀನಿ. ಇನ್ನು ಕೆಲವು ಸ್ಟೂಡೆಂಟ್ಸು ಒಂದು 20% ಮುಗಿಸಿರ್ತೀರಾ ಈಗ. ಸೊ ಈ ಟೈಮ್ ಟೇಬಲ್ಲು, ಈ ರಿವಿಷನ್ ಟೆಕ್ನಿಕ್ನ ಪಕ್ಕಾ ಫಾಲೋ ಮಾಡಿದ್ರೆ 22 ದಿನದಲ್ಲಿ ಇಡೀ ಸಿಲೆಬಸ್ ಮುಗಿಸ್ಬೋದು ನೀವು. ಅಕಸ್ಮಾತ್ ಬೈ ಎನಿ ಚಾನ್ಸ್ ಸ್ವಲ್ಪ ಸ್ಲೋ ಆಗುತ್ತೆ ಓದೋದು, ಅರ್ಥ ಆಗುತ್ತೆ, ಸ್ವಲ್ಪ ನಿಧಾನ ಆಗುತ್ತೆ, ಆ ಕಾರಣದಿಂದ ಒಂದು 70 ಅಥವಾ 80% ಮಾತ್ರ ಮುಗಿಸೋಕ್ಕಾಗುತ್ತೆ ಸಿಲೆಬಸ್ನ ನಿನ್ನ ಸಬ್ಜೆಕ್ಟ್, ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಅಂತ ಆದರೂ ಕೂಡ 22 ದಿನ ಆದ ತಕ್ಷಣ ಸ್ಟಾಪ್ ಮಾಡಿ. ಉಳಿದಿರೋ 3-4 ಚಾಪ್ಟರ್, 2-3 ಚಾಪ್ಟರ್ ಏನಿರುತ್ತೆ ಪ್ರತಿ ಸಬ್ಜೆಕ್ಟಲ್ಲಿ, ಆ ಸಬ್ಜೆಕ್ಟ್ ಹಿಂದಿನ ದಿನ ಓದ್ಕೊಳ್ಳೋದು ಹೇಗೆ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. 22ನೇ ದಿನಕ್ಕೆ ಸ್ಟಾಪ್ ಮಾಡಿ ಉಳಿದಿರೋ 4-5 ದಿನದಲ್ಲಿ ಮಾಡೆಲ್ ಪೇಪರ್ಸ್ ನೀವು ಕೂಡ ಆನ್ಸರ್ ಮಾಡಬೇಕು. ಸೊ ಈ ವಿಡಿಯೋದಲ್ಲಿ ಟೈಮ್ ಟೇಬಲ್ ನೋಡಿದ್ವಿ, ರಿವಿಷನ್ ನೋಡಿದ್ವಿ. ಸೊ ಯಾವ್ಯಾವ ಥರ ಸ್ಟೂಡೆಂಟ್ಸ್ ಯಾವ್ಯಾವ ಥರ ಇದನ್ನ ಫಾಲೋ ಮಾಡಬೇಕು ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಅದನ್ನ ಫಾಲೋ ಮಾಡಾದ್ಮೇಲೆ ಸಿಲೆಬಸ್ ಮುಗಿಸ್ಕೊಳ್ತಾ ಹೋಗಿ. ಮಾಡೆಲ್ ಪೇಪರ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ.
ಅದೇ ಥರ ಮಧ್ಯ ಬೇರೆ ಏನಾದರೂ ವಿಷಯ ಹೇಳಬೇಕು ಅನ್ಸಿದ್ರೆ, ಯಾವ್ದಾದ್ರು ನಿಮ್ಗೆ ಇನ್ಸ್ಪಿರೇಷನ್ ಮಾಡುವಂಥ ಸ್ಟೋರಿ ಹೇಳಬೇಕು ಅನ್ಸಿದ್ರೆ ನಾನು ಬರ್ತೀನಿ, ಹೇಳ್ತೀನಿ. ಅಲ್ಲಿ ತನಕ ಫಾಲೋ ದಿಸ್ ಟೈಮ್ ಟೇಬಲ್, ರಿವಿಷನ್ ಟೆಕ್ನಿಕ್. ರಿವಿಷನ್ದು ತುಂಬ ಮುಖ್ಯ. ಯಾವ ಕಾರಣಕ್ಕೂ ರಿವಿಷನ್ ಮಿಸ್ ಮಾಡಬೇಡಿ. ಪಕ್ಕಾ ಓದ್ಕೊಂಡೋಗಿ ಫಾಲೋ ಮಾಡಿ. ಮತ್ತೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ಈ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾವು ಈ ಥರ ವಿಡಿಯೋಗಳನ್ನ ಪದೇ ಪದೇ ಆಗ್ತಾ ಇರ್ತೀವಿ. ಇದರಿಂದ ನಿಮಗೂ ಅನುಕೂಲ ಆಗುತ್ತೆ, ನಮಗೂ ಈ ಥರ ಒಂದು ಸ್ಟೂಡೆಂಟ್ಸ್ಗೆ ಅನುಕೂಲ ಆಗಿದ್ದು ಕೆಲಸ ಮಾಡಿ ತೃಪ್ತಿ ಸಿಗುತ್ತೆ. ಥ್ಯಾಂಕ್ ಯು.